ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾನು ಪರಿಮಳ ಕೊಡುವಂತಹ ಒಂದು ಹೂವಿನ ಗಿಡದ ಬಗ್ಗೆ ತಿಳಿಸ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ಸುಗಂಧರಾಜ ಸುಗಂಧಭರಿತ ಹೂವಿನ ಗಿಡ ಇದು. ಇದನ್ನು ಟ್ಯೂಬರ್ ರೋಸಾ ಅಂತಲೂ ಕರೀತಾರೆ. ಇದು ಮನೆ ತೋಟ, ಹೂಗಾರಿಕೆ ಮತ್ತು ವಾಣಿಜ್ಯ ಬೆಳೆಗೆ ಅತ್ಯಂತ ಜನಪ್ರಿಯ ಆಗಿರುವಂತಹ ಗಿಡ. ಸುಗಂಧರಾಜದ ಮೂಲ ಮೆಕ್ಸಿಕೋ. ಅಲ್ಲಿಂದ ಇದು ವಿಶ್ವದ ಎಲ್ಲ ದೇಶಗಳಿಗೆ ಹರಡಿಬಿಟ್ಟು ಈಗ ಎಲ್ಲ ಕಡೆನೂ ಕೂಡ ಈ ಗಿಡವನ್ನು ಬೆಳೆಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಹೂವಿನ ವಿಶೇಷತೆ ಏನು ಅಂದರೆ ಅದರ ಮನಮೋಹಕ ಪರಿಮಳ ಮತ್ತು ಬಿಳಿ ಹೂಗಳು. ವಿಶೇಷವಾಗಿ ಸಂಜೆ ಮತ್ತು ರಾತ್ರಿ ಸಮಯದಲ್ಲಿ ಹೆಚ್ಚು ಪರಿಮಳವನ್ನು ಬೀರುತ್ತೆ ಇದರ ಹೂಗಳು. ಅದಕ್ಕೋಸ್ಕರನೇ ಇದನ್ನು ರಾತ್ರಿಯ ಸುಗಂಧದ ರಾಣಿ ಅಂತ ಕರೀತಾರೆ. ಈ ಹೂವನ್ನು ಹೆಚ್ಚಾಗಿ ಮಳೆಗಾಲದಲ್ಲಿ ಅಥವಾ ತಂಪಾದ ವಾತಾವರಣದಲ್ಲಿ ಬೆಳೆಯಲಾಗುತ್ತೆ. ಈ ಹೂವನ್ನು ಮದುವೆ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಶುಭ ಸಮಾರಂಭಗಳಲ್ಲಿ ಹೂಮಾಲೆಯನ್ನು ಕಟ್ಟೋದಕ್ಕೆ ಬಳಸ್ತಾರೆ. ಅಲ್ಲದೆ ಇದರ ಪರಿಮಳದಿಂದ ಸುಗಂಧ ತೈಲ ಮತ್ತು ಪರಿಮಳಯುಕ್ತ ಉತ್ಪನ್ನಗಳನ್ನು ತಯಾರಿಸ್ತಾರೆ. ಇದನ್ನು ಆರೋಮಾ ಥೆರಪಿಯಲ್ಲೂ ಕೂಡ ಬಳಸ್ಕೊಳ್ತಾರೆ. ಜೇನುನೊಣಗಳು ಮತ್ತು ಕೆಲವು ಪರಾಗಸ್ಪರ್ಶಕ ಕೀಟಗಳನ್ನು ಇದು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದ್ರಿಂದ ಈ ಗಿಡವನ್ನು ಟೆರೆಸ್ನಲ್ಲಿ ಬೆಳೆಸೋದು ತುಂಬ ಒಳ್ಳೆಯದು. ಇದನ್ನು ಗಾರ್ಡನಲ್ಲಿ ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಸುಲಭವಾಗಿ ಬೆಳೆಸಬಹುದು. ಇದರ ಕೇರ್ ತುಂಬ ಈಸಿ. ನೋಡಿ, ನಾನಿದನ್ನು ಗ್ರೋ ಬ್ಯಾಗಲ್ಲಿ ಟೆರೆಸ್ನಲ್ಲಿ ಬೆಳೆಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದರ ಹೂಗಳು ಬಿಳಿ ಬಣ್ಣದಲ್ಲಿ ಇರುತ್ತೆ. ಇದು ಉದ್ದವಾದ ಕಾಂಡದಲ್ಲಿ ಗುಚ್ಛವಾಗಿ ಅರಳುತ್ತೆ. ಅಂದರೆ ಒಂದರ ಮೇಲೊಂದು ಹೂಗಳು ಅರಳುತ್ತೆ. ನೋಡಿ, ಕೆಳಗಿನ ಹೂಗಳೆಲ್ಲ ಬಾಡಿ ಹೋಗಿದೆ, ಮೇಲಿನ ಹೂಗಳು ಅರಳುತ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಹೂಗಳನ್ನು ನೋಡೋದಕ್ಕೆ. ಇದರಲ್ಲಿ ಸಿಂಗಲ್ ಪೆಟಲ್ ಹೂಗಳು ಬರುತ್ತೆ, ಹಾಗೆ ಡಬಲ್ ಪೆಟಲ್ ಹೂಗಳು ಕೂಡ ಸಿಗುತ್ತೆ. ಇದು ಸಿಂಗಲ್ ಪೆಟಲ್ ಇರುವಂತಹ ಹೂವು. ಇದು ಬಿಸಿಲಿಗೆ ಅರಳಿ ರಾತ್ರಿ ಬಾಡುತ್ತೆ. ಪುನಃ ಅದೇ ಹೂವು ಬೆಳಗ್ಗೆ ಬಿಸಿಲಿಗೆ ಅರಳುತ್ತೆ. ಈ ಹೂವು 15 ದಿನ ಆದರೂ ಕೂಡ ಬಾಡಿ ಹೋಗೋದಿಲ್ಲ. ಇದರ ಎಲೆಗಳನ್ನು ನೋಡಿ, ಉದ್ದ ಇದೆ ಮತ್ತು ತೆಳ್ಳಗಿದೆ, ಹಸಿರು ಬಣ್ಣದಲ್ಲೂ ಕೂಡ ಇದೆ. ಈ ಎಲೆಗಳು ಹುಲ್ಲಿನ ತರಹ ಇದೆ ಸ್ವಲ್ಪ. ನೋಡೋದಕ್ಕೆ ಇದು ಕೂಡ ತುಂಬ ಚೆನ್ನಾಗಿದೆ. ಈ ಸುಗಂಧರಾಜ ಗಿಡವನ್ನು ಹೇಗೆ ಬೆಳೆಸಬೇಕು ಅಂದರೆ, ಸುಗಂಧರಾಜ ಗಿಡ ಪರೋಕ್ಷ ಸೂರ್ಯನ ಬೆಳಕಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಪ್ರತಿದಿನ 6 ರಿಂದ 8 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಸಿಗುವಂತಹ ಸ್ಥಳದಲ್ಲಿ ಗಿಡವನ್ನು ಇಡಬೇಕು. ಹೆಚ್ಚು ಬೆಳಕು ಸಿಕ್ಕರೆ ಹೂಗಳು ಕೂಡ ಚೆನ್ನಾಗಿ ಬರುತ್ತೆ ಗಿಡದಲ್ಲಿ. ಗಿಡಕ್ಕೆ ಹಗುರವಾದಂತಹ ಮಣ್ಣು ಮಿಶ್ರಣವನ್ನು ಬಳಸೋದು ಉತ್ತಮ. ಅಂದರೆ ನೀರು ನಿಲ್ಲದ, ಅಂದರೆ ಚೆನ್ನಾಗಿ ನೀರು ಹರಿಯುವಂತಹ ಮಣ್ಣನ್ನು ಹಾಕಬೇಕು. ಆದ್ದರಿಂದ ಮಣ್ಣು, ಗೊಬ್ಬರ, ಕೋಕೋಪೀಟ್ ಮತ್ತು ಮರಳು ಇವುಗಳನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಬಿಟ್ಟು ಬಲ್ಬ್ಗಳನ್ನು, ಅಂದರೆ ಗಡ್ಡೆಗಳನ್ನು ಹಾಕಬೇಕು. ಯಾಕೆಂದರೆ ಈ ಗಿಡ ಬಲ್ಬ್ಗಳಿಂದ ಬೆಳೆಯುವಂಥದ್ದು. ಈ ಬಲ್ಬ್ 2 ಅಥವಾ 3 ಇಂಚು ಆಳಕ್ಕೆ ಮಣ್ಣಿನಲ್ಲಿ ಹಾಕಬೇಕು. ಈ ಗಡ್ಡೆಗಳನ್ನು ಹಾಕೋದಕ್ಕೆ 10 ರಿಂದ 12 ಇಂಚು ದೊಡ್ಡದಾದಂತಹ ಪಾಟನ್ನು ಬಳಸಿದ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇಲ್ಲಿ ಮಣ್ಣಿನ ಒಳಗಡೆ ಬಲ್ಬ್ಸ್ ಇರುತ್ತೆ. ನೀರಿನ ಬಗ್ಗೆ ಹೇಳೋದಾದರೆ, ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಬೇಕು. ಅತಿಯಾಗಿ ನೀರು ಹಾಕೋದನ್ನು ತಪ್ಪಿಸಿ. ಮಣ್ಣಿನಲ್ಲಿ ಏನಾದರೂ ನೀರು ನಿಂತುಬಿಟ್ರೆ ಮಣ್ಣಿನಲ್ಲಿರುವಂತಹ ಗಡ್ಡೆಗಳು ಕೊಳೆಯುವ ಸಾಧ್ಯತೆ ಹೆಚ್ಚಿರುತ್ತೆ. ಸಾಮಾನ್ಯವಾಗಿ ಬಲ್ಬ್ ನೆಟ್ಟಂತಹ 3 ಅಥವಾ 4 ತಿಂಗಳು ಆದಮೇಲೆ ಅದು ಹೂವನ್ನು ಬಿಡೋದಕ್ಕೆ ಪ್ರಾರಂಭಿಸುತ್ತೆ. ಸರಿಯಾಗಿ ನಾವು ಆರೈಕೆಯನ್ನು ಮಾಡಿಬಿಟ್ರೆ ಅದು ಹಲವು ವಾರಗಳವರೆಗೆ ಹೂವನ್ನು ಬಿಡುತ್ತೆ. ತಿಂಗಳಿಗೊಮ್ಮೆ ವರ್ಮಿ ಕಾಂಪೋಸ್ಟನ್ನು ಅಥವಾ ಚೆನ್ನಾಗಿ ಕೊಳೆತಂತಹ ಸಗಣಿ ಗೊಬ್ಬರವನ್ನು ಗಿಡಕ್ಕೆ ಹಾಕಬೇಕು. ಹೂ ಬಿಡುವಂತಹ ಸಮಯದಲ್ಲಿ ಫಾಸ್ಫರಸ್ ಅಥವಾ ಪೊಟ್ಯಾಷಿಯಂ ಇರುವಂತಹ ಗೊಬ್ಬರ ಹಾಕಬೇಕು. ಹೂವಿನ ಮೊಗ್ಗು ಬರುವಂತಹ ಸಮಯದಲ್ಲಿ ನೀರಿನ ಕೊರತೆ ಗಿಡಕ್ಕೆ ಆಗದಂತೆ ನೋಡ್ಕೊಳ್ಬೇಕು. ಹೂವು ಬಿಟ್ಟ ಮೇಲೆ ಈ ಕಾಂಡ ನೋಡಿ ಒಣಗಿ ಹೋಗುತ್ತೆ. ಅದನ್ನು ಕತ್ತರಿಸ್ಬಿಡಬೇಕು. ಅಂದರೆ ಅದನ್ನು ಕಟ್ ಮಾಡಿದ್ರೆ ಇತರ ಭಾಗಗಳಲ್ಲಿ
ಗಿಡ ಕವಲೊಡೆದ್ಬಿಟ್ಟು ಹೆಚ್ಚು ಹೂಗಳನ್ನು ಬಿಡುತ್ತೆ. ಇದರ ಪ್ರೊಪಗೇಷನ್ ತುಂಬ ಈಸಿ. ಅಂದರೆ ಇದರ ಬೀಜಗಳ ಮೂಲಕ ಮತ್ತು ಇದರ ಬಲ್ಬ್ಗಳ ಮೂಲಕ ಪ್ರೊಪಗೇಷನನ್ನು ಮಾಡಿಕೊಳ್ಬಹುದು. ಪ್ರತಿ 2 ಅಥವಾ 3 ವರ್ಷಕ್ಕೊಮ್ಮೆ ಬಲ್ಬ್ಗಳನ್ನು ಸಪ್ರೇಟ್ ಮಾಡಿ ಮತ್ತೆ ನೆಟ್ಟರೆ ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಹೆಚ್ಚು ಹೂಗಳು ಕೂಡ ನಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಕೀಟಗಳು ಅಂದರೆ ಅಫಿಡ್ಸ್ಗಳು ಗಿಡದಲ್ಲಿ ಕಾಣಸಿಗುತ್ತೆ. ಆಗ ಬೇವಿನ ಎಣ್ಣೆನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಸಿಂಪಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ಅವಾಯ್ಡ್ ಮಾಡಬಹುದು. ಗಿಡಕ್ಕೆ ಪೋಷಕಾಂಶದ ಕೊರತೆ ಏನಾದರೂ ಉಂಟಾದರೆ ಇದರ ಎಲೆಗಳು ಹಳದಿ ಆಗಿಬಿಡುತ್ತೆ. ಆಗ ಯಾವುದಾದ್ರೂ ಗೊಬ್ಬರವನ್ನು ಹಾಕಬೇಕು ಮತ್ತು ನೀರನ್ನು ಸರಿಯಾಗಿ ಹಾಕಬೇಕು. ಆಗ ಸ್ವಲ್ಪ ಗಿಡ ಹೆಲ್ದಿಯಾಗಿ ಬರುತ್ತೆ. ಹೀಗೆ ಈಸಿಯಾಗಿ ನೀವು ಕೇರ್ ಮಾಡಿಬಿಟ್ಟು ಈ ಸುಗಂಧರಾಜ ಗಿಡವನ್ನು ನೀವು ಬೆಳೆಸ್ಕೊಂಡ್ಬಿಟ್ರೆ ಅದು ನಮಗೆ ಒಳ್ಳೆ ಹೂಗಳನ್ನು ಕೊಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.